ನಮಸ್ಕಾರ. ಚಿನ್ನದ ಬೆಲೆ. ನೆನ್ನೆ ಚಿನ್ನದ ಅಂಗಡಿಗೆ ಹೋಗಿದ್ದೆ. ಹೀಗೆ ಕಾನ್ವರ್ಸೇಷನ್ ಮಾಡ್ತಾ ಇದ್ದೆ ನಾನು. ಚಿನ್ನದ ಬೆಲೆ ನಾನು ನಿನ್ನೆ ಕೇಳಿದಾಗ ಮಾರ್ಕೆಟ್ ವ್ಯಾಲ್ಯೂನೇ ಹೇಳೋದು ನಿಮಗೆ ಚಿನ್ನದ ಅಂಗಡಿಯಲ್ಲಿ. ಆಮೇಲೆ ನೀವು ಏನು ಗ್ರಾಮ್ ತಗೋತೀರಾ ಅಥವಾ ಏನು ಚಿನ್ನ ಖರೀದಿ ಮಾಡ್ತೀರಾ ಅದ್ರ ಮೇಲೆ ವೇಸ್ಟೇಜ್ GST ಎಲ್ಲ ಹೇಳುವುದು. ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಅಂತ ಕೇಳಿದಾಗ ಅವರು ನನಗೆ ಹೇಳಿದ್ದು 9,200 ರೂಪಾಯಿ. ನಿನ್ನೆ ಹೇಳಿದ್ರು ನನಗೆ ಗ್ರಾಮ್ನ. ಸೊ 9,200 ರೂಪಾಯಿ. ನಾವು ಹಂಗೆ ಒಡನಾಟ ಮಾಡ್ತಾ ಇರ್ಬೇಕಾದ್ರೆ ಕೇಳ್ತಾ ಇರ್ಬೇಕಾದ್ರೆ ಗೊತ್ತಿರೋರು ಏನು ಈ ಥರ ಚಿನ್ನದ ಬೆಲೆ ಜಾಸ್ತಿ ಆಗುತ್ತಾ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಖಂಡಿತ ಇನ್ನೂ ಡಬಲ್ ರೇಟ್ ಆಗುತ್ತೆ, ಸದ್ಯದ ಮಟ್ಟದಲ್ಲಿ ಚಿನ್ನದ ಬೆಲೆ ಇಳಿಕೆ ಆಗೋದಿಲ್ಲ ಅಂತ ಕೂಡ ಸ್ಪಷ್ಟವಾಗಿ ತಿಳಿಸಿದ್ರು. ಸೊ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ 24 ಕ್ಯಾರೆಟ್ ಚಿನ್ನ ಅಂತೂ 10,000 ಗಡಿ ದಾಟಾಯಿತು. 22 ಕ್ಯಾರೆಟ್ ಚಿನ್ನ ಆಲ್ಮೋಸ್ಟ್ ಬರ್ತಾ ಇದೆ, ಹತ್ತತ್ರಕ್ಕೆ ಬರ್ತಾ ಇದೆ, 10,000 ಹತ್ತತ್ರಕ್ಕೆ ಬರ್ತಾ ಇದೆ. ಸೊ ಚಿನ್ನ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇರೋರು ವಿಡಿಯೋನ ನೋಡಿ ಮಾರ್ಕೆಟ್ ವ್ಯಾಲ್ಯೂ ತಿಳಿಸ್ಕೊಡ್ತಾ ಇರ್ತೀನಿ. ಅದ್ರ ಬೇಸಿಸ್ ಮೇಲೆ ನೀವು ಚಿನ್ನ ಖರೀದಿ ಮಾಡ್ಬೋದಾ ಮಾಡಬಾರ್ದಾ ಅನ್ನೋದ್ರ ಬಗ್ಗೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಕಳೆದ ವಾರದಿಂದ ಕಂಪ್ಲೀಟ್ ಆಗಿ ಚಿನ್ನದ ಬೆಲೆ ತುಂಬಾ ಅಂದ್ರೆ ತುಂಬಾ ಏರಿಕೆ ಆಗಿತ್ತು. ಇಳಿಕೆ ತುಂಬಾ ಕಡಿಮೆ ಮಟ್ಟದಲ್ಲಾಗಿತ್ತು. ಒಂದೇ ವಾರದಲ್ಲಿ ಒಂದೇ ಸತಿ ಕಮ್ಮಿ ಆಗಿತ್ತು. ಬಟ್ ಇಡೀ ವಾರದಲ್ಲಿ 7 ದಿನದಲ್ಲಿ 6 ದಿನ ಪ್ರೈಸ್ ಜಾಸ್ತಿ ಆಯ್ತು. ಒಂದೇ ದಿನ ಚಿನ್ನದ ಬೆಲೆ ಇಳಿಕೆ ಆಯ್ತು. ಸೊ ಈ ತರ ಫ್ಲಕ್ಚುಯೇಷನ್ಗಳು ಆಗ್ತಾ ಇದಾವೆ. ಸೊ ನೋಡೋಣ ಹಾಗಾದ್ರೆ ಇವತ್ತು ಈ ವಾರದಲ್ಲಿ ಏನೆಲ್ಲ ಆಗುತ್ತೆ ಅಂತ. ಬಹುಶೇಕಡ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಕಮ್ಮಿ ಆದ್ರೆ ನಮ್ಗೆ ಪ್ರೈಸ್ ಕೂಡ ಕಮ್ಮಿಯಲ್ಲೇ ಆಗುತ್ತೆ. ತುಂಬಾ ಕಡಿಮೆ ಪರ್ಸೆಂಟೇಜ್ ಅಲ್ಲಿ ಕಮ್ಮಿ ಆಗ್ಬೋದಷ್ಟೇ. ತುಂಬಾ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಸೊ ಇವತ್ತು 24 ಕ್ಯಾರೆಟ್ ಚಿನ್ನ ಕರ್ನಾಟಕದಲ್ಲಿ 10,168 ರೂಪಾಯಿ ಆಗಿದೆ. ನಿನ್ನೆ 10,168 ರೂಪಾಯಿನೇ ಇತ್ತು, ಬದಲಾವಣೆ ಆಗ್ಲಿಲ್ಲ. ಸೊ 10 ಗ್ರಾಮಿನ ಚಿನ್ನ 1,01,680 ರೂಪಾಯಿ ಆಗುತ್ತೆ. ನಿನ್ನೆನು 1,01,680 ರೂಪಾಯಿ. ನೋ ಚೇಂಜಸ್. 24 ಕ್ಯಾರೆಟ್ ಚಿನ್ನ ಮಾರ್ಕೆಟ್ ವ್ಯಾಲ್ಯೂ 10,168 ರೂಪಾಯಿ. 22 ಕ್ಯಾರೆಟ್ ಚಿನ್ನ ನಿನ್ನೆ 9,200 ರೂಪಾಯಿ ಇತ್ತು ನಾನು ಅಂಗಡಿಯಲ್ಲಿ ಹೋಗಿ ಕೇಳಿದಾಗ. ಇವತ್ತೇನು ಬದಲಾವಣೆ ಆಗಿದೆ ಅಂದ್ರೆ ಮತ್ತೆ 120 ರೂಪಾಯಿ ಜಾಸ್ತಿ ಆಗಿದೆ. ನಿನ್ನೆಗೂ ಇವತ್ತಿಗೂ 22 ಕ್ಯಾರೆಟ್ ಚಿನ್ನದಲ್ಲಿ ನಾನು ಕೇಳ್ಕೊಂಬಂದಿದೆ. ಮತ್ತೆ ಇವತ್ತಿಗೂ ಪ್ರೈಸ್ ವೇರಿಯೇಷನ್ ಇದೆ. 120 ರೂಪಾಯಿ ಜಾಸ್ತಿ ಆಯಿತು. ಅಲ್ಲಿಗೆ 1 ಗ್ರಾಮ್ಗೆ 9,320 ರೂಪಾಯಿ ನಿಮಗೆ ಆಗುತ್ತೆ 1 ಗ್ರಾಮ್. ಇವತ್ತು ನೆನ್ನೆ 9,200 ಇತ್ತು, ಇವತ್ತು 9,320 ರುಪೀಸ್ ಆಗಿದೆ. 10 ಗ್ರಾಮಿನ ಚಿನ್ನಕ್ಕೆ 93,200 ರೂಪಾಯಿ ಆಗುತ್ತೆ ನಿಮಗೆ. 10 ಗ್ರಾಮಿನ ಚಿನ್ನಕ್ಕೆ 22 ಕ್ಯಾರೆಟ್ ಚಿನ್ನ GST ಮೇಕಿಂಗ್ ಸೇರಿದ್ರೆ 1 ಲಕ್ಷದ ಮೇಲೆ ಖಂಡಿತವಾಗ್ಲೂ ದಾಟುತ್ತೆ. 18 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 7,626 ರೂಪಾಯಿ. ನಿನ್ನೆ 7,626 ಚೇಂಜಸ್ ಆಗಿಲ್ಲ. 10 ಗ್ರಾಮಿನ ಚಿನ್ನ 76,260. ನಿನ್ನೆನು 76,260. ಏನು ಬದಲಾವಣೆ ಆಗಲಿಲ್ಲ. ಬಟ್ ಪ್ರೈಸ್ ಜಾಸ್ತಿನೇ ಇದೆ. ಬೆಳ್ಳಿಯ ದರ ಸಮೇತ ನಾನು ನೆನೆ ಕೇಳಿದಾಗ ಅವರು ಹೇಳಿದ್ರು ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು. ಇವತ್ತು ಬೆಳ್ಳಿಯ ದರ ಎಷ್ಟಿದೆ ಅಂತ ನೋಡೋಣ. 110 ರೂಪಾಯಿ. ಅವರು 111 ಹೇಳಿದ್ರು ನಿನ್ನೆ, ಇವತ್ತು 110 ರೂಪಾಯಿಗೆ ಬಂದಿದೆ. ಸೊ ಮತ್ತೆ 1 ರೂಪಾಯಿ ಕಮ್ಮಿ ಆಗಿದೆ ಅಷ್ಟೇ ಬೆಳ್ಳಿಯ ದರ. ಬಟ್ 110 ರೂಪಾಯಿ ಬೆಳ್ಳಿಯ ದರ ಆಗಿದೆ. 1,10,000 ರೂಪಾಯಿ ನಮಗೆ ಇವತ್ತು 1 kg ಬೆಳ್ಳಿ ದರ ಆಗುತ್ತೆ ಮಾರುಕಟ್ಟೆಯ ವ್ಯಾಲ್ಯೂ. ಸೊ ಇದು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ಇನ್ಫಾರ್ಮೇಶನ್. ಬೇಸಿಕಲಿ 24 ಮತ್ತೆ 18 ಕ್ಯಾರೆಟ್ ಚಿನ್ನದಲ್ಲಿ ಬದಲಾವಣೆ ಆಗಲಿಲ್ಲ. ಬಟ್ 22 ಕ್ಯಾರೆಟ್ ಚಿನ್ನದಲ್ಲಿ ನಿನ್ನೆಗೂ ಇವತ್ತಿಗೂ 160 ರೂಪಾಯಿ ಬೆಲೆ ಏರಿಕೆ ಆಗಿದೆ. ಸೊ ಇದು ಇವತ್ತಿನ ಮಾರುಕಟ್ಟೆಯ ವ್ಯಾಲ್ಯೂ. ಸೊ ಇದೇ ತರ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿನಿತ್ಯ ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ಮತ್ತೆ ನಿಮ್ಗೆ ಬೇಕಾಗಿರುವಂತ ರೇಷನ್ ಕಾರ್ಡ್, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ, ಶಕ್ತಿ ಯೋಜನೆ ಎಲ್ಲದರ ಬಗ್ಗೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಅದರಿಂದ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸಿಗ್ತಾರಣ ಮತ್ತೊಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ನಮಸ್ಕಾರ.